ನಮಸ್ತೆ ವೀಕ್ಷಕರೇ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ 110 ಕೆರೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿ ಬಿಜೆಪಿಯ ರಾಜ್ಯ ನಾಯಕರು ಪಾದಯಾತ್ರೆಯನ್ನು ನಡೆಸಿದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯನ್ನ ಬಿಟ್ಟರೆ ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಯಾಗಿಲ್ಲ, ಅಭಿವೃದ್ಧಿ ಅನ್ನೋದು ಶೂನ್ಯವಾಗಿದೆ. ಬಿಹಾರ ಚುನಾವಣೆಗೆ ರಾಜ್ಯ ಸರ್ಕಾರ ಹಣ ವರ್ಗಾವಣೆಯನ್ನ ಮಾಡಿದೆ. 22 ದಿನಗಳಿಂದ ರೈತರು ಕೂಡ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ರೈತರ ಧರಣಿಯಲ್ಲಿ ಸಂಸದರಾದ ಯದುವೀರ್ ಒಡೆಯರ್, ಛಲವಾದಿ ನಾರಾಯಣಸ್ವಾಮಿ, ಮಹೇಶ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಗುಂಡ್ಲುಪೇಟೆ ಶಾಸಕ ನಿರಂಜನ್ ಕುಮಾರ್ ಸೇರಿದಂತೆ ಸಾಕಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ರು ಅಂತ ಆರ್ ಅಶೋಕ್ ರವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ 110 ಕೆರೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿ ಬಿಜೆಪಿಯ ರಾಜ್ಯ ನಾಯಕರು ಇದೀಗ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಕೆಂಡಾಮಂಡಲವಾಗಿದ್ದಾರೆ, ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಸಿಎಂ ಸಿದ್ದರಾಮಯ್ಯನವರು ಮೊದಲು ಎತ್ತುವ ವಿಚಾರ ಅಂತ ಅಂದ್ರೆ ಕೈಪಾಳ್ಯದಲ್ಲಿ ಮೊದಲು ಬರುವಂತಹ ವಿಚಾರ ಅಂತ ಅಂದ್ರೆ ಸಿಎಂ ಬದಲಾವಣೆ ವಿಚಾರ ಆಗಾಗ ಚರ್ಚೆ ಆಗ್ತಾ ಇರುತ್ತೆ. ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಎಲ್ಲಾ ವಿಚಾರವನ್ನ ಇಲ್ಲಿ ಮುಚ್ಚಿ ಹಾಕಲಾಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ರವರು ಕಿಡಿಕಾರಿದ್ದಾರೆ. ಇನ್ನು ಈ ಧರಣಿಯಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗಿದ್ದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಯದುವೀರ್ ಒಡೆಯರ್ ಸೇರಿದಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಅಲ್ಲಿ ಇರುವಂತದನ್ನ ಗಮನಿಸ್ತಾ ಇರಬಹುದು. ಮೊದಲಿಗೆ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಅದಾದ ನಂತರ ಆರ್ ಅಶೋಕ್ ರವರು ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರ ಮನಸ್ಸು ಮಾಡಿದ್ರೆ ಅಹೋರಾತ್ರಿ ಧರಣಿ ಇದಕ್ಕೆ ಅವಶ್ಯಕತೆ ಇಲ್ಲ. ಆದ್ರೆ ರೈತ ಪರವಾದ ಚಿಂತನೆ ಮತ್ತು ಅವರನ್ನ ಮೇಲೆತ್ತಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಿದ್ದಿದ್ರೆ ಇದು ಹೋರಾಟದ ವಿಷಯ ಅಲ್ಲ. ಆದ್ರೆ ಅವರಿಗೆ ರೈತ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಒಲವೇ ಇದ್ದಂಗೆ ನನಗೆ ಕಾಣೋದಿಲ್ಲ. ಈ ಬೇಡಿಕೆಗಳಲ್ಲಿ ಕಾನೂನು ಅಡ್ಡ ಬರ್ತಕ್ಕಂಥದ್ದು ಒಂದು ವಿಷಯವೂ ಇಲ್ಲ. ಆದ್ರೆ ಒಂದು ಮಾತ್ರ, ಅರಣ್ಯ ಇಲಾಖೆಯಿಂದ NOC ಇದೆಯಲ್ಲ, ಇದೊಂದು ಮಾತ್ರ ಅವರು ಕಾನೂನು ತೊಡಕಿದೆ ಅಂತ ನಿಮಗೆ ಹೇಳ್ಬಹುದು, ಸಬೂಬು ಹೇಳ್ಬಹುದಷ್ಟೇ. ಅದು ಬಿಟ್ರೆ ಇನ್ನು ಉಳಿದ ಎಲ್ಲವುಗಳನ್ನು ಕೂಡ ಒಂದು ಮನವಿ ಕೊಟ್ಟರೆ ಸಾಕು, ಇದನ್ನ ಮಾಡಬೇಕಾಗಿತ್ತು. ಕೂಡ ಇವತ್ತು ರೈತರು ಬೆಳಗಾವಿಯಲ್ಲಿರಬಹುದು ಅಥವಾ ಗುಂಡ್ಲುಪೇಟೆಯಲ್ಲಿರಬಹುದು ಅಥವಾ ಧಾರವಾಡದಲ್ಲಿರಬಹುದು, ಗುಲ್ಬರ್ಗದಲ್ಲಿರಬಹುದು, ಎಲ್ಲೇ ಹೋರಾಟ ಮಾಡ್ತಿದ್ರೆ ನಾವು ಅವರ ಜೊತೆಯಲ್ಲಿದ್ದೇವೆ. ಇವತ್ತು ಬಂದಿರತಕ್ಕಂಥ ನಾವು ಮುಖಂಡರು ಒಂದೇ ವಾಗ್ದಾನವನ್ನು ಮಾಡ್ತೇವೆ, ನಿಮ್ಮ ಜೊತೆಯಲ್ಲಿ ನಾವು ಸದಾ ಇದ್ದೇ ಇರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಮ್ಮ ಕರೆದಿರೋದೇನಕ್ಕೆ, ಹೋರಾಟ ಮಾಡ್ತಾ ಇರೋದೇನಕ್ಕೆ, ನಾವು ನೀರಿಗಾಗಿ ಅಷ್ಟೇ. ಅದೇನು ಹೊಸ ಯೋಜನೆ ಅಲ್ಲ. ಹೊಸ ಮನೆ ಕಟ್ಬಿಟ್ಟಿದ್ದಾರೆ. ಮನೆ ಕಟ್ಟು ಗೃಹಪ್ರವೇಶ ಎಲ್ಲ ಯಡಿಯೂರಪ್ಪನವರು ಇದ್ದಾಗೆ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ನೀರಾವರಿ ಬಣ್ಣ ಸುಣ್ಣ ಅದೇನೋ ರಿಪೇರಿ ಆಗಿದೆ ಅಂತ ನಾನು ಕೇಳಿದೆ. ನಿರಂಜನ್ ಎಷ್ಟಪ್ಪ ಅಂತ, ಒಂದು 2 ಕೋಟಿ ಖರ್ಚು ಮಾಡಿದ್ರೆ ರಿಪೇರಿ ಆಗುತ್ತದೆ. ಯಡಿಯೂರಪ್ಪನವರು 216 ಕೋಟಿ ಕೊಟ್ರು. ಕರೆಕ್ಟಾ ಪ್ರತಾಪ್ ಸಿಂಹ? 213 ಕೋಟಿ ಕೊಟ್ರು. ಈ 2 ಕೋಟಿ ಕೊಟ್ಟು ರಿಪೇರಿ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರ ಇರ್ಬೇಕಾ ತೊಡಬೇಕಾ ಹೇಳಿ? ನೀವು ಹೇಳಬೇಕಲ್ಲ. ಮಾನವ ಮರ್ಯಾದೆ ಇದೆಯನ್ರಿ ನಿಮ್ಗೆ ರೀ? 2 ಕೋಟಿ ಕೊಟ್ಟು ರಿಪೇರಿ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಸರ್ಕಾರ ಏನ್ ಕಿರಿಬೇಕು? ನೀವು ಸರ್ಕಾರ ಏನ್ ಕಿರ್ಬೇಕು? ಅವ್ರು ಯಾರೋ ಹೇಳ್ತಾ ಇದ್ರು, ಹುಲಿಯ. ಕಳೆದ 2.5 ವರ್ಷದಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಹಣ ಇಲ್ಲ, ಕೆಲಸ ಮಾಡಕ್ಕೆ ಎಲ್ಲ ಆತ್ಮಹತ್ಯೆಗಳ ಸರಣಿ. ರೈತರ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ, ಅಂಗನವಾಡಿ ಅವರು ಸ್ಟ್ರೈಕು. ನಿನ್ನೆ ಕೂಡ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರ ಮುಂದೆ
ಬೆಂಕಿಗೆ ಆಹುತಿಯಾಗಿದೆ. ಅವರು ಕಳೆದ 3 ದಿನದಿಂದ ಒಂದು ಅರ್ಜಿ ಕೊಟ್ಟಿದ್ದರಂತೆ, ನನಗೆ ಉಳುಮೆ ಮಾಡಕ್ಕೆ ಅವಕಾಶ ಕೊಡಿ ಮತ್ತು ನಾನು ಸಾಲ ಮಾಡ್ಬಿಟ್ಟಿದ್ದೀನಿ, ಸಾಲಗಾರ ಕಿರುಕುಳದಿಂದ ನಾನು ಸಾಯ್ತಾ ಇದ್ದೀನಿ ಅಂತ ರೈತ ಮಾಡಿದ್ದೀನಿ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಅದನ್ನ ನಾನು ಕೂಡಲೇ ವರದಿ ಕೊಡಿ ಅಂತಿದೆ. ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. ಬಹಳ ದುರದೃಷ್ಟ. ಈ ಸರ್ಕಾರ ಬಂದ್ಮೇಲೆ ಯಾರಿಗೂ ನೆಮ್ಮದಿ ಇಲ್ಲ, ರೈತರಿಗೂ ನೆಮ್ಮದಿ ಇಲ್ಲ, ಅಧಿಕಾರಿಗಳಿಗೂ ನೆಮ್ಮದಿ ಇಲ್ಲ, ಜನಗಳಿಗೂ ನೆಮ್ಮದಿ ಇಲ್ಲ. ಈ ಅಧಿಕಾರ ಹಸ್ತಾಂತರ ಅಂತ 2.5 ವರ್ಷದಿಂದ ಯಾರು ಮುಖ್ಯಮಂತ್ರಿ, ಮುಂದೆ ಯಾರಾಗ್ತಾರೆ, ಇಷ್ಟು ಚರ್ಚೆ ಬಿಟ್ಟರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿಲ್ಲ.